ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಹಳೆಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ರಾಗಿ ತೆನೆಯಿಂದ ಮಾಡೋದು. ನೆನ್ನೆ ನನ್ನ ತಂಗಿ ಮನೆಗೆ ಬಂದಿದ್ಲು. ಅವಳು ಸ್ವಲ್ಪ ರಾಗಿ ತೆನೆನ ತೊಗೊಂಡು ಬಂದಿದ್ಲು. ನಾವು ಹಿಂದೆ ಎಲ್ಲ ತಿಂದಿದ್ವಲ್ಲ, ಮಕ್ಕಳಿಗೂ ಸ್ವಲ್ಪ ಮಾಡಿಕೊಡು ಅಂತ. ಅದರಲ್ಲಿ ನಾನಿವಾಗ ಒಂದು ಸ್ನ್ಯಾಕ್ ರೆಸಿಪಿನ ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 10ರಿಂದ 12 ಆಗುವಷ್ಟು ರಾಗಿ ತೆನೆನ ತೊಗೊಂಡಿದ್ದೀನಿ. ಇದು ಹಾಗೆ ಬಿಡಿಸಿದ್ರೆ ಬಿಡಿಸ್ಕೊಳ್ಳಲ್ಲ. ಇದನ್ನು ಸ್ವಲ್ಪ ಗ್ಯಾಸ್ನಲ್ಲಿ ಸುಟ್ಕೋಬೇಕು. ಮುಂಚೆ ಎಲ್ಲ ಒಲೆಯಲ್ಲಿ ಮಾಡ್ತಿದ್ರು. ಇವಾಗ ಒಲೆ ಇಲ್ಲದೆ ಇರೋ ಕಾರಣ ನಾನು ಗ್ಯಾಸ್ನಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಎಳ್ಳನ್ನು ಬಿಸಿ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಎಳ್ಳನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಅದು ಚಿಟಪಟ ಅನ್ನೋ ತನಕ ಬಿಸಿ ಮಾಡ್ಕೋಬೇಕು. ನಾವಿದಕ್ಕೆ ಸಕ್ಕರೆ ಸಹ ಮಿಕ್ಸ್ ಮಾಡೋದ್ರಿಂದ ಎಳ್ಳು ಫುಲ್ಲು ತಣ್ಣಗಾಗಿರಬೇಕು. ಆದ್ದರಿಂದ ಮೊದಲೇ ಎಳ್ಳನ್ನು ಫ್ರೈ ಮಾಡಿಕೊಂಡು ನಂತರ ರಾಗಿ ತೆನೆನ ರೆಡಿ ಮಾಡಿಕೊಂಡ್ರೆ ಅಷ್ಟರಲ್ಲಿ ಎಳ್ಳೆಲ್ಲ ತಣ್ಣಗಾಗಿರುತ್ತೆ. ಇವಾಗ ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ರಾಗಿ ತೆನೆನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಗ್ರಿಲ್ ಮಾಡೋದೇನಾದರೂ ಇತ್ತು ಅಂದರೆ ಇದನ್ನು ಬಳಸ್ಕೊಳ್ಳಿ. ಇದೇನಾದರೂ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಇಟ್ಕೊಂಡು ಗ್ಯಾಸ್ನ ಆನ್ ಮಾಡಿ ರಾಗಿ ತೆನೆಗಳನ್ನ ಒಂದೊಂದೇ ಸುಟ್ಕೋತಾ ಇದ್ದೀನಿ. ನಾವು ಈ ರೀತಿ ಗ್ರಿಲ್ಲಿ ತೊಗೊಂಡ್ರೆ ಅದ್ರ ಮೇಲ್ಗಡೆ 3ರಿಂದ 4 ಆಗುವಷ್ಟು ಇಟ್ಬಿಟ್ಟು ಸುಟ್ಕೋಬೋದು. ಮತ್ತು ಈ ರೀತಿ ಉಲ್ಟಾ ಮಾಡಿ ಇಡ್ತಾ ಇರಬೇಕು. ಒಂದೇ ಸೈಡ್ ಇಟ್ಟರೆ ಹಾಗೆ ಸೀದೋಗಿಬಿಡುತ್ತೆ. ಇವಾಗ ರಾಗಿ ತೆನೆಗಳೆಲ್ಲ ರೆಡಿಯಾಗಿದೆ ನೋಡಿ. ಈ ರೀತಿ ಮಾಡ್ಕೋಬೇಕು. ಗ್ರಿಲ್ ಏನಾದರೂ ಇಲ್ಲ ಅಂದರೆ ಈ ರೀತಿ ಕೈನಲ್ಲೇ ಹಿಡ್ಕೊಂಡು ಮಾಡ್ಕೊಳ್ಳಿ. ನಾವು ಹಾಗೆ ಮಾಡೋದ್ರಿಂದ ಅದು ಬಿಸಿ ಆಗ್ತಾ ಇದ್ದಂಗೆ ರಾಗಿ ತೆನೆ ಹಿಂದೆ ಕಡ್ಡಿ ಸಮೇತ ಕಟ್ ಮಾಡಿರ್ತೀವಲ್ಲ, ಆ ಕಡ್ಡಿ ಎಲ್ಲ ಮುರ್ಕೊಳ್ಳುತ್ತೆ. ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದು ಬಿಟ್ಟರೆ ಹಾಗೆ ಕೈನಲ್ಲೇ ಮಾಡ್ಕೋಬೋದು. ಇವಾಗ ರಾಗಿ ತೆನೆಗಳೆಲ್ಲ ಸುಟ್ಟಿದ್ದಾಗಿದೆ ನೋಡಿ. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಉಜ್ಜಿಬಿಟ್ಟು ಕಾಳೆಲ್ಲ ಸೆಪ್ರೇಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ನಾನಿವಾಗ ರಾಗಿ ತೆನೆಗಳನ್ನೆಲ್ಲ ಒಂದು ಮೊರದಲ್ಲಿ ಹಾಕ್ಬಿಟ್ಟು ಉಜ್ಕೋತಾ ಇದ್ದೀನಿ. ಈ ರೀತಿ 2 ಕೈಯಿಂದ ಪ್ರೆಸ್ ಮಾಡಿ ಫೋರ್ಸಾಗಿ ಉಜ್ಜಿದ್ರೆ ಕಾಳುಗಳೆಲ್ಲ ಸೆಪ್ರೇಟ್ ಆಗುತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ನಿಮಗೆ ಈ ರೀತಿ ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂದರೆ ಹಿಂದೆ ಕಡ್ಡಿ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಹಾಗೆ ಇಟ್ಕೊಂಡು ಉಜ್ಜಿದ್ರೇನು ಬೇಗ ಆಗುತ್ತೆ. ನೋಡಿ ಇವಾಗ ಕಾಳುಗಳೆಲ್ಲ ನೀಟಾಗಿ ಉದ್ರೋಗಿದೆ. ಇದೇ ರೀತಿ ಎಲ್ಲ ತೆನೆಗಳನ್ನು ಉಜ್ಜಿಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸಿಪ್ಪೆ ಎಲ್ಲ ಬಂದಿರುತ್ತೆ. ಇನ್ನೊಂದು ಸಲ ಮೊರದಲ್ಲಿ ಕೈನಲ್ಲಿ ಹಾಕ್ಕೊಂಡು ನೀಟಾಗಿ ಉಜ್ಕೋಬೇಕು. ಇದನ್ನು 2 ರೀತಿ ರೆಸಿಪಿಗಳು ಮಾಡ್ಬೋದು. ನೀವು ಹೀಗೆ ಹಸಿ ಇರೋದನ್ನೇ ಕಾಯಿ ತುರಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಆದರೆ ನಾನು ಸ್ವಲ್ಪ ಬಿಸಿ ಮಾಡಿ ಮಾಡ್ತಾಯಿದ್ದೀನಿ. ನೀವು ಕಾಯಿ ತುರಿ ಹಾಕಿ ಮಾಡಿಕೊಂಡ್ರೆ ಅವತ್ತೇ ತಿನ್ಕೋಬೇಕಾಗುತ್ತೆ. ನಾನು ತೋರಿಸೋ ರೀತಿ ಮಾಡಿದ್ರೆ ಒಂದು 4ರಿಂದ 5 ದಿನ ಇಟ್ಕೊಂಡು ತಿನ್ಬೋದು. ಏನೂ ಆಗೋದಿಲ್ಲ. ಜಾಸ್ತಿ ಇತ್ತು ಅಂದರೆ ಒಂದು ವಾರ ತನಕನೇ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಒಂದು ಸಲ ಈ ರೀತಿ ಕೈನಲ್ಲಿ ಚೆನ್ನಾಗಿ ಉಜ್ಕೋಬೇಕು. ಅದು ಸಿಪ್ಪೆ ಇರುತ್ತಲ್ಲ ರಾಗಿ ತೆನೆದು, ಅದೆಲ್ಲ ನೀಟಾಗಿ ಹೋಗುತ್ತೆ. ಇವಾಗ ಕೈಯಲ್ಲೆಲ್ಲ ಉಜ್ಜಿದ ಮೇಲೆ ಕೇರ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಾಗೆ ನೀವು ಬೆಚ್ಚಗೆ ಮಾಡಲ್ಲ ಅಂದರೆ ಹಾಗೆ ಕಾಯಿ ತುರಿ ಮತ್ತು ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ಬೋದು. ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಮಾಡೋದು ಬೇಡ. ನಾವಂತೂ ಚಿಕ್ಕವರಿದ್ದಾಗ ಇದನ್ನು ತುಂಬ ಇಷ್ಟಪಟ್ಟು ತಿಂತಿದ್ವಿ. ಯಾರೆಲ್ಲ ಇದನ್ನು ತಿಂದಿದ್ದೀರಾ, ಯಾರಿಗೆಲ್ಲ ನೆನಪಿದೆ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇವಾಗ ಇದನ್ನು 1.5ರಿಂದ 2 ನಿಮಿಷ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ರಾಗಿ ತೆನೆ ನೀಟಾಗಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ರಾಗಿ ಹರಳುಗಳು ಅಂತ. ನೆಕ್ಸ್ಟ್ ಇದಕ್ಕೆ ಎಳ್ಳು ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಒಂದು ಬೌಲ್ಗೆ ಹುರಿದಿಟ್ಕೊಂಡಿರೋ ರಾಗಿ ತೆನೆನ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಹುರಿಬಾರ್ದು. ತುಂಬ ಹುರಿದ್ರೆ ಗಟ್ಟಿ ಆಗಿಬಿಡುತ್ತೆ. 1.5ರಿಂದ 2 ನಿಮಿಷ ಒಳಗಡೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಇದನ್ನು ಒಂದು ಬೌಲ್ನಲ್ಲಿ ಹಾಕಿಬಿಟ್ಟು ಇದ್ರ ಜೊತೆಗೆ ಎಳ್ಳನ್ನು ಹುರಿದು ತಣ್ಣಗಾಗೋದಕ್ಕೆ ಇಟ್ಟಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಸಿಹಿಗೋಸ್ಕರ ಒಂದು ಅರ್ಧ ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೆಲ್ಲದ ಪುಡಿ ಸಹ ಮಿಕ್ಸ್ ಮಾಡಿ ಇಟ್ಕೋಬೋದು. ನಾನು ರಾಗಿ ಎಷ್ಟಿತ್ತೋ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಎಳ್ಳು ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ವಾರ ತನಕ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಮುಂಚೆ ನಾವೆಲ್ಲ ತಿಂದಿದ್ವಿ.
ಇವಾಗ ನಮ್ಮ ಮಕ್ಕಳಿಗೂ ಇದ್ರ ರುಚಿ ತೋರಿಸೋಣ ಅಂತ ಒಂದು ಸಲ ಮಾಡಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.